ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈಗ ಜಸ್ಟ್ ಒಂದು ವಿಡಿಯೋ ನೋಡ್ಕೊಂಡು ಬಂದೆ ಆಯಿತಾ. ಅದು ಕೃಷ್ಣ ಕಾನ್ಷಿಯಸ್ನೆಸ್ ಇರ್ತಾರಲ್ಲ, ಅವರು ವಿಡಿಯೋ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲೆಲ್ಲ. ಸೊ ಅವ್ರದ್ದು ಯೂಟ್ಯೂಬೆಲ್ಲ ಚಾನಲ್ ಇದೆ, ಅಲ್ಲಿ ನಾನು ಫಾಲೋ ಮಾಡ್ತೀನಲ್ಲ ಕೃಷ್ಣ ಕಾನ್ಷಿಯಸ್ನೆಸ್ನ. ಹಾಗಾಗಿ ಅವರು ಅದರಲ್ಲಿ ಒಂದು ಹೇಳಿದರು ಕೃಷ್ಣನ ಬಗ್ಗೆ. ಅದು ನೋಡಿ ನನಗೆ ಭಾಳ ಖುಷಿ ಆಯ್ತಾಯ್ತಾ. ಅದಕ್ಕಾಗಿ ನಾನು ನಿಮಗೂ ಹೇಳಬೇಕು ಅಂತ ಹೇಳ್ಬಿಟ್ಟು ಪಟ್ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಆಯಿತಾ. ಸೊ ಎಂತ ಅಂದರೆ, ಅವ್ರು ಏನಂದಿದ್ದಾರೆ ಅಂದರೆ ಕೃಷ್ಣನ ಬಗ್ಗೆ ನೀವು ಶಾಕ್ ಆಗ್ತೀರಾ ನೋಡಿ, ಕೇಳಿ ಆಯಿತಾ. ಹಾಗೆ ಸೊ ಶಾಸ್ತ್ರದಲ್ಲಿ ಹೇಳತ್ತಂತೆ ಗೈಸ್, ಕೃಷ್ಣನ ಹೆಸರು ಬಂದು ತುಂಬ ಪವರ್ಫುಲ್ ಅಂತೆ. ತುಂಬ ಅಂದರೆ ಹೇಳಲಿಕ್ಕಾಗಲ್ಲ, ಅಷ್ಟು ಪವರ್ಫುಲ್ ಅಂತೆ ಕೃಷ್ಣನ ಹೆಸರು ಆಯಿತಾ. ಕೃಷ್ಣ ಅಂದರೆ ಸಾಕಂತೆ, ಅಷ್ಟು ಪವರ್ ಉಂಟಂತೆ. ಅದು ಶಾಸ್ತ್ರದಲ್ಲಿ ಹೇಳಿದಾರಂತೆ. ಸೊ ಅದು ಅವರು ಭಗವದ್ಗೀತಾ ಮತ್ತು ಒಬ್ಬ ಗರುಡ ಪುರಾಣ, ವಿಷ್ಣು ಪುರಾಣ ಅಂತ ಬುಕ್ ಇರ್ತದಲ್ಲ, ಅವರು ಅದುವಾಗ ಓದ್ಬೇಕಾರೆ ಅಲ್ಲಿ ಒಂದು ಇದಿತ್ತಂತೆ ಲೈನ್. ಅದರಲ್ಲಿ ಏನಿದೆ ಅಂದರೆ, ಇವರು ವಿಷ್ಣು ಬಂದು ನಾರದ್ಜಿ ಅವರಿಗೆ ಹೇಳ್ತಾರಂತೆ, ನಾನು ನನ್ನ ಹೆಸರಲ್ಲಿ ಅಷ್ಟು ತುಂಬ ಶಕ್ತಿ ನಾನು ಹಾಕಿದ್ದೀನಿ ಅಂದರೆ, ಎಲ್ಲ ತೀರ್ಥ ಸ್ಥಳಗಳಿರುತ್ತಲ್ಲ, ಅಷ್ಟು ಆ ಜಾಗ ಹೋಗೋಕ್ಕಿಂತ ಹೋಗ್ತಾರಲ್ಲ ಜನ, ಅಲ್ಲಿ ಹೋಗೋದೇ ಬೇಡ ಅಂಥ ತೀರ್ಥ ಸ್ಥಳಗಳಿಂದ ತೆಗ್ದಿ ಶಕ್ತಿ, ತಪಸ್ಸು, ದಾನ, ಧರ್ಮ ಮತ್ತು ತಪಸ್ಸು ಮಾಡಿ ನಾನು ಅಷ್ಟು ಶಕ್ತಿ ತಗೊಂಡು ನಾನು ನನ್ನ ಹೆಸರಲ್ಲಿ ಹಾಕಿದ್ದೀನಿ. ಯಾರಾದರೂ ನನ್ನ ಹೆಸರು ಹೇಳ್ತಾರೆ, ಅವ್ರದ್ದೆಲ್ಲ ಕರ್ಮ ಮುಗೀತು, ಅವ್ರದ್ದೆಲ್ಲ ಪಾಪ ಎಲ್ಲ ಮುಗೀತದೆ. 100 ಕೋಟಿ ಅಲ್ಲ, 100 ಕೋಟಿ ಸತಿ ಅವರು ಹುಟ್ಟಿ ಬಂದ್ರೂ ಆ ಕೃಷ್ಣ ಅಂತ ಹೆಸರು ಹೇಳಿದರೆ ಸಾಕಂತೆ, ಅವರು ಪಾಪ ಎಲ್ಲ ಮುಗ್ದೋಗ್ತದಂತೆ. ಸೊ ನನಗೆ ಕೇಳಿನೇ ಒಂಥರ ಆಗೋಯ್ತು ಗೈಸ್. ಅದಕ್ಕೆ ನಾನು ಪಟ್ಟಂತ ವಿಡಿಯೋ ಮಾಡಬೇಕು, ನಿಮ್ಗೆ ಹೇಳಬೇಕು ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನು ಮಾಡಬೇಡಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂತ ಈ ಜಪ ಮಾಡಿ. ಆಮೇಲೆ ರಾಧಾ 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 ಅಂತ ಜಪ ಮಾಡಿ ಗೈಸ್. ಕೃಷ್ಣ ಅಂತ ಹೇಳಿ ನೀವು ಆಯಿತಾ. ಕೃಷ್ಣ ಕೃಷ್ಣ ಹರೇ ಕೃಷ್ಣ. ಆಮೇಲೆ ಮತ್ತೊಂದು ನಾನು ಹೇಳ್ಕೊಟ್ಟಿದ್ದೆ ನಿಮಗೆ, ಕೃಷ್ಣಾರ್ಪಣಂ. ತಿಂಡಿ ತಿನ್ಬೇಕಾರೆ, ಊಟ ಮಾಡ್ಬೇಕಾರೆ, ನೀವು ಕೆಲ್ಸಕ್ಕೆ ಹೋಗ್ಬೇಕಾರೆ, ಆಮೇಲೆ ನೀವು ಏನೇನು ಮಾಡಬೇಕಿದ್ದೀರೋ ಎಲ್ಲ ಕೆಲಸಕ್ಕೆ ಕೃಷ್ಣಾರ್ಪಣಂ ಅಂತ ಹೇಳ್ಬಿಡಿ ಗಾಯ್ಸ್. ಸೊ ಕೃಷ್ಣ ಅಂತ ಹೇಳೋ ಹೆಸರಲ್ಲಿ ಎಷ್ಟು ಶಕ್ತಿ, ಅವರೇ ಹೇಳಿದಾರಂತೆ. ವಿಷ್ಣು ಬಂದ್ಬಿಟ್ಟು, ನಾನು ತುಂಬ ಶಕ್ತಿ ಹಾಕಿದ್ದೀನಿ ನನ್ನ ಹೆಸರಲ್ಲಿ, ಯಾರು ಅದನ್ನು ಹೇಳ್ತಾರೆ ಅವ್ರ ಪಾಪ ಕರ್ಮ ಎಲ್ಲ ಮುಗೀತು, ಇಲ್ಲೇ ಮುಗೀತಂತ ಅಂತ ವಿಷ್ಣು ಅವರೇ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ನಿಮಗೂ ತಿಳಿಸ್ಬೇಕಂತ ವಿಡಿಯೋ ಮಾಡಿದ್ದೀನಿ. ಆಮೇಲೆ ಮತ್ತೆ ರಾಧಾ 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 ಅಂತಲೂ ಹೇಳಿ, ನಾನು 28 ಹೆಸರು ಹೇಳ್ಕೊಟ್ಟಿದ್ದೀನಿ ರಾಧಾದು ಲಾಸ್ಟ್ ವಿಡಿಯೋದಲ್ಲಿ, ಅದನ್ನು ಚೆಕ್ ಮಾಡಿ ಅದನ್ನು ಹೇಳಿ ಆಯಿತಾ. ನಿಮ್ಮ ಪೂರ್ತಿ ನಿಮ್ಮ ಕರ್ಮ ಏನೇನು ಮಾಡಿದ್ದೀರಾ, ನೀವೇನೇನು ಕರ್ಮ ಎಂತೆಂಥ ಕೆಟ್ಟ ಕೆಲಸ ಮಾಡಿದ್ರು ಪರವಾಗಿಲ್ಲ, ಈ ಮುಗೀತು ನಿಮ್ಮದು, ಅಲ್ಲಿಗೆ ಮುಗೀತು ನಿಮ್ಮ ಕೆಟ್ಟ ಕೆಲಸ. ಇವಾಗಿಂದ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಅಂತ ಅರ್ಥ. ಸೊ ಕೆಟ್ಟ ಕೆಲಸ ಅಂತಂದರೆ ಒಬ್ರಿಗೆ ಅಳಿಸೋದು, ಒಬ್ರಿಗೆ ಬೇಜಾರು ಮಾಡೋದು, ಒಬ್ರಿಗೆ ಅವಮಾನ ಮಾಡಿ ಮಾತಾಡೋದು, ಅಹಂಕಾರ ಮಾಡಿ ಮಾತಾಡೋದು, ಇದೆಲ್ಲದೂ ಮುಗೀತಂತ ಗೈಸ್. ಸೊ ಹಾಗಾಗಿ ನಾನು ಹೇಳ್ತೀನಿ, ರಾಧಾ 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 ಅಂತ ಜಪ ಮಾಡಿ. ಇನ್ನೂ ಟೈಮ್ ಇದೆ, ಇನ್ನೂ ಏನು ಕಾಲ ಮಿಂಚಿಲ್ಲ, ಇನ್ನೂ ಟೈಮ್ ಉಂಟು, ಭಾಳ ಟೈಮ್ ಉಂಟು, ಜಪ ಮಾಡ್ತಾನೆ ಇರಿ ಅಂತ ಹೇಳ್ತೀನಿ ಆಯಿತಾ. ಮತ್ತೆಂತ ಅಂದರೆ, ಸ್ವಲ್ಪ ಜನ ನಾನು ಲಾಸ್ಟ್ ವೀಕ್ ನಾನು ಗ್ರ್ಯಾಜುಯೇಷನ್ ಇತ್ತಾಯ್ತಾ. ಆವಾಗ ನಾನು ನನ್ನ ಫ್ರೆಂಡ್ಸ್ ಒಟ್ಟಿಗೆ ಹೋಗಿದ್ದೆ. ಅಲ್ಲಿ ನಾನು ಅವರೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಕೂತ್ಕೊಂಡು ಆವಾಗ ಈ ಕೃಷ್ಣನ್ ಟಾಪಿಕ್ ಬಂತು. ಆವಾಗ ಒಂದು ಹುಡುಗ, ನಾನು ಹಿಂದೂ, ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಹುಡುಗ ಇದ್ದ, ಅವನು ಹಿಂದೂ, ಮತ್ತೊಬ್ಬಳು ಹುಡುಗಿ ಇದ್ಲು, ಅವಳು ಮುಸ್ಲಿಂ ಹುಡುಗಿ ಇದ್ಲು ಆಯಿತಾ. ಅವಾಗ ನಾನು ಅವನು ಒಡಿಸ್ಸಾದವನು, ಅವನು ಮಾತಾಡ್ತಾ ಇದ್ವಿ ಆಯಿತಾ. ಆವಾಗ ಅವನಿಗೂ ಅಷ್ಟೇನು ಅರ್ಧ ಬರ್ಧ ನಾಲೆಜ್ ಇದೆ, ಅವನು ಹಿಂದೂ ಆಗಿದ್ರು ಅವನೇನು ಅಷ್ಟೊಂದು ತಿಳ್ಕೊಂಡಿಲ್ಲ ಆಯಿತಾ. ಸ್ವಲ್ಪ ಜನ ಏನಂದರೆ ಎಲ್ಲ ಗೊತ್ತಿರುತ್ತೆ, ಬಟ್ ಆದರೂ ಅದೇ ತಪ್ಪು ಮಾಡ್ತಾರೆ. ಅದೇ ನನಗೆ ಬೇಜಾರು, ಗೊತ್ತಿದ್ರೂ ತಪ್ಪು ಮಾಡಬಾರ್ದಲ್ಲ. ಹಾಗಾಗಿ ನಾನು ಹೇಳೋದು, ಸೊ ಈಗ ದೇವ್ರ ಬಗ್ಗೆ ನೀನು ಕರೆಕ್ಟಾಗಿ ತಿಳ್ಕೊಂಡು ನೀನು ಕರೆಕ್ಟಾಗಿ ಮಾತಾಡಬೇಕಲ್ಲ. ದೇವ್ರ ಬಗ್ಗೆ ಸುಮ್ಮನೆ ಇಲ್ದಿದೆ ಏನೇನೋ ಮಾತಾಡಬಾರ್ದು. ಅದು ಬೇರೆ ರಿಲಿಜನ್ ಮುಂದೆ ನಮ್ಮ ದೇವ್ರನ್ನ ನಾವು ಕೆಳಗೆ ಹಾಕಿ ಯಾವತ್ತೂ ಹೇಳಬಾರ್ದು ಆಯಿತಾ. ಹಾಗಾಗಿ ನನಗೆ ಬೇಜಾರಾಯಿತು. ಆ ಹುಡುಗಿ ಇದ್ಲು, ನನ್ನ ಫ್ರೆಂಡ್ ಮುಸ್ಲಿಂ ಹುಡುಗಿ. ನಿಂಗೆ ಟಾಪಿಕ್ ಬಂತು, ಒಡಿಸ್ಸಾ ಟೆಂಪಲ್ ಎಷ್ಟು ಪವರ್ಫುಲ್ ಇದೆ, ಹಂಗಿದೆ ಹಿಂಗಿದೆ, ತುಂಬ ಶಕ್ತಿ ಇದೆ ಅಲ್ಲಿ ಅಂತೆಲ್ಲ ನಾನು ಟಾಪಿಕ್ ಬಂದಂಗೆ ಹೇಳ್ತಿದ್ದೆ ನಾನು. ಅವನು ಹೌದು ಹಂಗಿದೆ ಹಿಂಗಿದೆ ಅಂತಿದ್ದ. ಆ ಹುಡುಗಿ ಏನಂತ ಹೇಳಿದ್ಲು ಗೊತ್ತಾ, ಕೃಷ್ಣನ ಬಗ್ಗೆ ನನಗೆ ಎಷ್ಟು ಬೇಜಾರಾಯಿತು ಅಂದರೆ, ನಾನು ನಿಮ್ಮ ಕೃಷ್ಣ ಅಷ್ಟೇನಿಲ್ಲ ಅಂತಲ್ಲ, ಅವರು ತುಂಬ ಜನ ವೈಫ್ ಇದ್ರಂತಲ್ಲ ಅವರಿಗೆ, ಅವ್ರೇನು ಅಷ್ಟೇನಿಲ್ಲ ಅಂತಲ್ಲ ಅಂತ ಅಂದ್ಬಿಟ್ಲು ಗೈಸ್. ನನಗೆ ಎಷ್ಟು ಬೇಜಾರಾಯಿತು ಅಂದರೆ, ನನ್ನ ಕೃಷ್ಣನ ಬಗ್ಗೆ ಅವ್ರಿಗೆ ಏನೂ ನಾಲೆಜ್ ಇಲ್ಲ, ಅದು ಮತ್ತು ಬೇರೆ ರಿಲಿಜನ್ ಆಯಿತಾ.
ಬಂದ್ಬಿಟ್ಟು ಹಂಗೆ ಹೇಳ್ಬಿಟ್ರೆ ಎಷ್ಟು ನಮಗೆ ಸಿಟ್ಟು ಬರಲ್ವಾ ಆಯಿತಾ. ಆಮೇಲೆ ಆ ಹುಡುಗನೂ ಏನೋ ಅವಳು ಬೆಸ್ಟ್ ಫ್ರೆಂಡ್ ಆಯಿತಾ. ಆ ಹುಡುಗ ಮತ್ತು ಆ ಹುಡುಗಿ ಇಬ್ಬರು ಬೆಸ್ಟ್ ಫ್ರೆಂಡ್, ಇಬ್ಬರು ಒಟ್ಟಿಗೆ ಇರ್ತಾರೆ, ಒಂದೇ ಫ್ಲ್ಯಾಟಲ್ಲೆಲ್ಲ ಇರ್ತಾರೆ, ಅಷ್ಟು ಕ್ಲೋಸ್. ನಾನೇ ಬೇರೆ ಕಡೆ ಇರ್ತೀನಿ, ಬೇರೆ ಸಿಟಿಲೇ ಇರ್ತೀನಿ. ನಾನು ಗ್ರ್ಯಾಜುಯೇಷನ್ ಅಂತ ಒಂದು ದಿವಸ ಹೋಗಿದ್ದೆ ಅಷ್ಟೇ, ಎಷ್ಟೋ ತಿಂಗಳಾದ್ಮೇಲೆ ನಾನು ಹೋಗಿದ್ದೀನಿ ಅಲ್ಲಿ. ಆ ಹುಡುಗ ಅವಳಿಗೆ ಅಷ್ಟು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಲಿಲ್ಲ. ಅವನು ಸುಮ್ಮನೆ ಹೌದು ನಮ್ಮ ದೇವರು ಸ್ವಲ್ಪ ಇಮ್ರಾನ್ ಹಾಶ್ಮಿ ಥರ ಅಂತ ಅಂದ. ನನಗೆ ಎಷ್ಟು ಸಿಟ್ಟು ಬಂತಂದರೆ ಯಾರ್ಯಾರಿಗೂ ಯಾಕೆ ಹೋಲಿಸ್ಬೇಕು, ಅವರು ಒಬ್ಬ ಗೊತ್ತು ಅವನು ಹೀರೋ ಅಂತ, ಬಟ್ ಸ್ಟಿಲ್ ಆ ಥರ ತೀರಾ ಕೆಟ್ಟ ರೀತಿಯಾಗಿ ಹೋಲಿಸ್ಬಾರ್ದಲ್ಲ, ಅದು ನನಗೆ ಭಾಳ ಸಿಟ್ಟು ಬಂತು. ಸೊ ಎಲ್ಲರಿಗೂ ಡೌಟ್ ಇರುತ್ತೆ, ನಮ್ಮ ಕೃಷ್ಣ ಗೆ ತುಂಬ ಜನ ವೈಫ್ ಇದ್ರು, ತುಂಬ ಜನ ಹೆಂಡ್ತಿರಿದ್ರು ಅಂತ. ಅವಳು ಹಂಗೆ ಅಂತಾಳೆ, ಆ ಹುಡುಗಿ, ಮುಸ್ಲಿಂ ಹುಡುಗಿ, ನಿಮ್ಮ ಕೃಷ್ಣ ಏನು ಅಷ್ಟೇನಿಲ್ಲ ಅಂತಲ್ಲ, ನಾನು ಕೇಳಿದಿರೋಂಗೆ, ನಾನು ಕೇಳಿರ್ತಾರ ತುಂಬ ಜನ ಹೆಂಡ್ತಿರಿದ್ರಲ್ಲ ಅಂತ 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 ಅಂದ್ಬಿಟ್ಲು. ನನಗೆ ಎಷ್ಟು ಸಿಟ್ಟು ಬಂದು ಅವಾಗ ನಾನು ಅವಳಿಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಗೈಸ್, ನಿಮಗೂ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಕೃಷ್ಣನಿಗೆ 120 ಅಷ್ಟು ಹೆಂಡ್ತಿರಿದ್ರು, ತುಂಬ 100 ಜನದ ಮೇಲೆ ವೈಫ್ ಇದ್ರು ಅಂತ ಎಲ್ಲ ಹೇಳ್ತಾರೆ ಆಯಿತಾ. ಅದು ಹೆಂಗೆ ಅಂತ ನಾನು ಹೇಳ್ತೀನಿ ನಿಮಗೆ ಕೇಳಿ. ಒಬ್ಬ ರಾಕ್ಷಸ ಹುಡುಗಿರ್ನೆಲ್ಲ ತಗೊಂಡೋಗಿ ಒಂದು ಜೈಲಲ್ಲಿ ಹಾಕಿದ್ದ ಹುಡುಗಿಯವ್ರನ್ನ ಆಯಿತಾ. ಎಲ್ಲ ಹುಡುಗಿಯವ್ರನ್ನ ತಗೊಂಡೋಗಿ ಎಲ್ಲ ಹುಡುಗಿಯವ್ರನ್ನ ಪೂರ್ತಿ ಹಾಳು ಮಾಡಿ ಅವ್ರಿಗೆ ಬಡ್ದು ಎಲ್ಲ ತುಂಬ ವರ್ಷದಿಂದ ಅವ್ರನ್ನ ಹುಡುಗಿಯವ್ರನ್ನ ಜೈಲಲ್ಲಿ ಇಟ್ಟಿದ್ದ. ಅವಾಗ ಕೃಷ್ಣ ಹೋಗಿ ಆ ರಾಕ್ಷಸನ್ನ ಸಾಯಿಸಿ ಆ ಹುಡುಗಿಯವ್ರನ್ನೆಲ್ಲ ಬಚಾವ್ ಮಾಡಿದಾಗ ಹುಡುಗಿಯರೆಲ್ಲ ಊರಿಗೆ ಬಂದಾಗ ಅವಾಗ ಜನ ಯಾರು ಅವ್ರನ್ನ ಎಕ್ಸೆಪ್ಟ್ ಮಾಡಲಿಲ್ಲ. ಅವ್ರ ಜಾತಿನೇ ಅಂದರೆ ಅವ್ರ ಅಪ್ಪ ಅಮ್ಮ ಆಗಲಿ, ಯಾರೇ ರಿಲೇಟಿವ್ಸ್ ಆಗಲಿ, ಯಾರೂ ಎಕ್ಸೆಪ್ಟ್ ಮಾಡಲಿಲ್ಲ. ಇಷ್ಟು ವರ್ಷ ನೀನು ಆ ರಾಕ್ಷಸ ಜೊತೆ ಇದ್ದೆ, ನೀನು ಏನೇನು ಮಾಡಿರ್ತಾರೋ, ನಿನ್ನ ಯಾರ್ಯಾರು ಮುಟ್ಟಿರ್ತಾರಂತ ಯಾರೂ ಅವ್ರನ್ನ ಎಕ್ಸೆಪ್ಟ್ ಮಾಡಿಲ್ಲ, ಯಾರೂ ಅವ್ರನ್ನ ಎಕ್ಸೆಪ್ಟೇ ಮಾಡಿಲ್ಲ. ಹಾಗಾಗಿ ಕೃಷ್ಣ ಏನು ಮಾಡಿದ್ರು, ಆ ಹುಡುಗಿಯವರು ಎಲ್ಲ ಪಾಪ ಸಾಯ್ಲಿಕ್ಕೆ ಹೋಗಿದ್ರು. ಆವಾಗ ಕೃಷ್ಣ ಏನು ಮಾಡಿದ್ರು, ನಾನು ನಿಮಗೆ ಲೈಫ್ ಕೊಡ್ತೀನಿ ಅಂದ್ಬಿಟ್ಟು ಕೃಷ್ಣ ಅವ್ರ ಥರನೇ 100 ಕೃಷ್ಣ ಆಗಿದ್ರು, 100 ಕೃಷ್ಣ ಆಗಿಬಿಟ್ಟು ಆ ಹುಡುಗಿಯರನ್ನೆಲ್ಲ ಮದುವೆ ಆಗಿ ಅವ್ರಿಗೊಂದು ಲೈಫ್ ಕೊಟ್ಟರು. ಇದನ್ನು ತಿಳ್ಕೊಂಡು ಎಲ್ಲ ಹುಡುಗಿಯರು ಎಲ್ಲರೂ ಜನ ತಪ್ಪಾಗಿ ಮಾತಾಡ್ತಾರೆ, ಕೃಷ್ಣಂಗೆ ಅಷ್ಟೊಂದು ಜನ ಹೆಂಡತಿ ಇದ್ರು ಅಂತ. ಒಂದೇ ಕೃಷ್ಣ, ಅದರಲ್ಲಿ 100 ಥರ ಕೃಷ್ಣ ಅವತಾರ ತಗೊಂಡು, ಬಿಕಾಸ್ ಅವ್ರ ದೇವ್ರಲ್ವಾ, ಅವ್ರ ಕೈಲಿ ಏನು ಮಾಡ್ಲಿಕ್ಕೆ ಆಗ್ತದೆ. 100 ಕೃಷ್ಣ ಆಗಿ ಎಲ್ಲ ಹುಡುಗಿಯರನ್ನ ಅವರು ಮದುವೆ ಆಗಿದ್ರು. ಅವ್ರ ಲೈಫ್ ಅವರು ಹಾಳು ಮಾಡ್ಕೋಬಾರ್ದು, ಸಾಯ್ಬಾರ್ದು ಅಂತ ಹೇಳ್ಬಿಟ್ಟು ಇದನ್ನೇ ತಗೊಂಡು ಎಲ್ಲರೂ ಏನೇನೋ ಹೇಳ್ತಾರೆ ಕೃಷ್ಣನ ಬಗ್ಗೆ ಆಯಿತಾ. ಅದು ನನಗೆ ಭಾಳ ಬೇಜಾರಾಯಿತು ಗೈಸ್. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ, ಇದೇ ನಿಜ ಆ್ಯಕ್ಚುಲ್ ಸ್ಟೋರಿ ನಡೆದಿದ್ದು. ಏನೇನೋ ಯಾರ್ಯಾರು ಮಾತಾಡೋಕೆ ಕೊಡಬೇಡಿ, ನೀವು ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಅಂತ. ನಾನು ಹಿಂಗೆಲ್ಲ ಹೇಳಿದಕ್ಕೆ ಅವಳು ಹೌದಾ ಅಂತ ಸೈಲೆಂಟ್ ಆಗಿಬಿಟ್ಲು ಅವಾಗ. ಸೊ ಇಷ್ಟೇ ಹೇಳ್ತಿದ್ದೀನಿ ಗೈಸ್. ರಾಧಾ 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 ಅಂತ ಜಪ ಮಾಡಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂತ ಜಪ ಮಾಡಿ. ಅಷ್ಟೇ, ನಿಮ್ಮ ಪಾಪ ಕರ್ಮ ಎಲ್ಲ ಮುಗಿತನ್ಕೊಳ್ಳಿ, ಇವತ್ತಿಗೆ ಮುಗಿತನ್ಕೊಳ್ಳಿ. ನಾನು ಸುಮಾರು ವೀಡಿಯೋಸು ಮಂತ್ರದ ಬಗ್ಗೆ ಎಲ್ಲ ಹಾಕಿದ್ದೀನಿ, ಎಲ್ಲರೂ ಚೆಕ್ ಮಾಡಿ, ಎಲ್ಲದೂ ನೋಡಿ ಓದ್ರಿ. ಒಳ್ಳೆಯದೇ ಮಾಡಿ, ಒಳ್ಳೆಯದೇ ಥಿಂಕ್ ಮಾಡಿ. ಯಾವತ್ತೂ ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಥಿಂಕ್ ಮಾಡಬೇಡಿ. ಅವ್ರು ಏನಾದರೂ ಕೆಟ್ಟದ್ದು ಮಾತಾಡ್ತಿದ್ರೆ ದೇವ್ರ ಬಗ್ಗೆ ನೀವು ಹೇಳಿ, ಕರೆಕ್ಟಾಗಿ ಹಿಂಗಿದೆ, ನೀವೇನೇನೋ ಹೇಳಬೇಡಿ ಅಂತ ಹೇಳಿ ಆಯಿತಾ. ಮತ್ತು ಅವ್ರು ಇನ್ನೇನೋ ತುಂಬ ಮಾತಾಡಿದ್ರೆ ನೀವು ಆರ್ಗ್ಯೂ ಮಾಡ್ಲಿಕ್ಕೆ ಹೋಗಬೇಡಿ, ಬಿಕಾಸ್ ಅವರಿಗೆ ನಾಲೆಜಬಲ್ ಇಲ್ಲ. ಅವ್ರಿಗೆ ನಾವು ಆರ್ಗ್ಯೂ ಮಾಡಿ ತಪ್ಪು, ಅವರೊಟ್ಟಿಗೆ ಆರ್ಗ್ಯೂ ಮಾಡೋದು ನಾವು ತಪ್ಪು. ಅದು ಮತ್ತು ಅವ್ರು ಬೇರೆ ರಿಲಿಜನ್ ಆಗಿ ನಾವು ಆರ್ಗ್ಯೂ ಮಾಡೋದು ತಪ್ಪು. ಅದು ಮತ್ತು ಇನ್ ಕೇಸ್ ನಮ್ಮದೇ ರಿಲಿಜನ್ ಆಗಿ ನಮ್ಮ ಹಿಂದೂ ಒಬ್ಬ ಮಾತಾಡ್ತಾರೆ, ಅವ್ನಿಗೆ ಸರಿಯಾಗಿ ನಾವು ಉತ್ತರ ಕೊಡಬೇಕು ಆಯಿತಾ. ಬೇರೆ ರಿಲಿಜನ್ ಅವ್ರ ಹತ್ರ ಎಲ್ಲ ಆರ್ಗ್ಯೂ ಮಾಡ್ಲಿಕ್ಕಾಗಲ್ಲ, ಅವ್ರದ್ದೇ ನಮಗೆ ಎಷ್ಟಂತ ಗೊತ್ತುಂಟು ಏನೇನು ನಡೀತದೆ ಅಂತ. ಹಾಗಾಗಿ ನಾನು ಹೇಳ್ತೀನಿ. ಆಮೇಲೆ ಒಬ್ಬರ ಬಗ್ಗೆ ಬೇರೆಯವ್ರ ಬಗ್ಗೆ ತುಂಬ ನೀವು ಪಾಸಿಟಿವ್ ಆಗಿ ತಗೊಳ್ಳಿ, ದೇವ್ರ ಬಗ್ಗೆ ಹೋಪ್ ಇಟ್ಕೊಳ್ಳಿ. ಯಾವತ್ತು ಕೃಷ್ಣನ ಯಾವತ್ತೂ ನಮ್ಗೆ ಕೈ ಬಿಡಲ್ಲ. ನನ್ನ ಲೈಫೇ ನೋಡಿ, ನನ್ನ ಕೆಲಸ ಇಲ್ಲ, ಎಷ್ಟು ನಾನು ಡಿಪ್ರೆಷನಲ್ಲಿದ್ದೀನಿ, ಇಡೀ ದಿವಸ ಅಳ್ತಾ ಇದ್ದೀನಿ ನಾನು ಇವತ್ತು ಬೆಳಗ್ಗೆಯಿಂದ. ಯಾಕಂದರೆ ನಾನು ತುಂಬ ಹರ್ಟ್ ಆಗುತ್ತೆ ನನಗೆ. ಯಾಕೆಂದರೆ ನಂದು ಎಲ್ಲ ಕರಿಯರು ಅದು ಇದು ಎಲ್ಲ ಯೋಚನೆ ಮಾಡಿ ಇಷ್ಟು ವರ್ಷದಿಂದ ಅದೆಲ್ಲ ನಾನು ನೆನೆಸ್ಕೊಂಡು ನನಗೆ ಭಾಳ ಬೇಜಾರಾಗಿ ನಾನು ಅಳ್ತಾ ಇದ್ದೆ. ಬಟ್ ಆದರೂ ನಾನು ಯಾವತ್ತೂ ಹೋಪ್ ಕಳ್ಕೊಳ್ಳಲ್ಲ. ಕೃಷ್ಣ ನನಗೆ ಯಾವತ್ತೂ ಮೋಸ ಮಾಡಲ್ಲ ಅಂತ ನಂಗೆ ಗೊತ್ತಿದೆ ಗೈಸ್. ಹಾಗಾಗಿ ನಾನು ಎಲ್ಲರಿಗೂ ನನಗೆ ಎಷ್ಟು ಹೋಪ್ ಇದೆ ಅದೇ ಥರ ಹೋಪ್ ನಿಮಗೂ ಬರಬೇಕು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಹೋಪ್ ಕಳ್ಕೊಬೇಡಿ, ಮಂತ್ರ ಹೇಳಿ, ಆಮೇಲೆ ರಾಧಾ ರಾಧಾ ಅಂತ ಜಪ ಮಾಡಿ, ಹರೇ ಕೃಷ್ಣ ಅಂತಲೂ ಜಪ ಮಾಡಿ. ರಾಧಾ ರಾಧಾ ಯಾಕೆ ಜಪ ಮಾಡಬೇಕು ಅಂದರೆ, ರಾಧಾ ಅಂದರೆ ಕೃಷ್ಣ ಅಂತೆ, ರಾಧಾ ಕೃಷ್ಣಂದು ಒಳಗಡೆ ಸೋಲ್ ಬಂದು ರಾಧಾ ಅಂತೆ, ಅಷ್ಟು ಕನೆಕ್ಷನ್ ಅಂತೆ ರಾಧಾಗೆ. ಮತ್ತೇನಂತಾರೆ, ಕೃಷ್ಣ ರಾಧನ್ ಮದುವೆ ಆಗಲಿಲ್ಲ ಅಂತಲೂ ಹೇಳ್ತಾರೆ ಸ್ವಲ್ಪ ಜನ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹೇಳ್ತೀನಿ. ಕೃಷ್ಣ ಯಾಕೆ ರಾಧನ್ನ ಮದುವೆ ಆಗಲಿಲ್ಲ, ಕೃಷ್ಣ ಯಾಕೆ ರುಕ್ಮಿಣಿನ ಮದುವೆ ಆದರು, ಅದು ಕರೆಕ್ಟಾಗಿರೋ ಸ್ಟೋರಿ ನಾನು ಹೇಳ್ತೀನಿ. ನಾನು ತಿಳ್ಕೊಂಡಿದ್ದೀನಿ ಗೈಸ್. ಬೇರೆಯವರೆಲ್ಲ ಹೇಳ್ತಾರೆ ಕೃಷ್ಣ ಮೋಸ ಮಾಡಿಬಿಟ್ರು ರಾಧಾನ, ಕೃಷ್ಣ ಮೋಸ ಮಾಡಿದ್ರು ರಾಧಾ. ಆ ಥರ ಏನೂ ನಡೆದಿಲ್ಲ. ಅದೇನು ನಡೀತು ಆ್ಯಕ್ಚುಲ್ ಆಗಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಿರ್ತೀನಿ. ಎಲ್ಲರೂ
ಕಾಮಾಗಿ ಸ್ವಲ್ಪ ಮೆಡಿಟೇಷನ್ ಮಾಡಿ ಮಂತ್ರ ಹೇಳಿ ಕುತ್ಕೊಂಡು 10 ನಿಮಿಷ 15 ನಿಮಿಷ ಗೈಸ್ ಏನು ಗೊತ್ತುಂಟಾ, ಒಂದು ದಿವಸದಲ್ಲಿ 24 hours ಇರುತ್ತಲ್ಲ, 24 ಮಿನಿಟ್ಸ್ ಅಷ್ಟೇ ನೀವು ಕುತ್ಕೊಂಡು ರಾಧಾ 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 ಅಂತ ಜಪ ಮಾಡಬೇಕಂತೆ. ಇದು ಒಂದು ನಾನು ವಿಡಿಯೋ ನೋಡ್ಕೊಂಡು ಬಂದೆ ಈಗ ಜಸ್ಟ್. 24 ಮಿನಿಟ್ಸ್ ಅಂತ, ಎಕ್ಸಾಕ್ಟ್ 24 ಮಿನಿಟ್ಸ್ ನೀವು ಜಪ ಮಾಡಬೇಕು ರಾಧಾ 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 ಅಂತ. ಸೊ ಆವಾಗ ನಿಮ್ಮದೆಲ್ಲ ನೀವು ಪಟ್ ಅಂತ ನಿಮ್ಮದೆಲ್ಲ ಕಷ್ಟ ತೀರೋಗಿರುತ್ತೆ, ನೀವೆಲ್ಲ ಎಲ್ಲೋ ರೀಚ್ ಆಗಿರ್ತೀರ. ಸೊ ಅಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್.